ನನ್ನ ಮಕ್ಕಳ, ಇಷ್ಟೇನಾ ನಿಮ್ ಯೋಗ್ಯತೆ? ಎಷ್ಟು ಜನ ಇದ್ಕೊಂಡು ಒಬ್ಬನ ಹತ್ರ ಒದೆ ತಿಂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇನ್ರ ನಿಮ್ ಜನ್ಮಕ್ಕೆ? ಏಯ್, ಸಾಲ ಕೊಟ್ಟಿರೋದು ನಾನು, ಈಸ್ಕೊಂಡಿರೋದು ಅವನು, ವಸೂಲಿ ಮಾಡಕ್ ಬಂದಿರೋದು ಇವರು. ಸೆಂಟ್ರಲ್ ನಿಗ್ರಾಡೋದಕ್ಕೆ ನೀನ್ ಯಾವನು? ಸಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿ ಮಗ, ನಿಗರ್ಕರ್ ನಾನೇ ಕಣೆ. ಈ ನಿಗ್ರಾಡೋದು ನಮ್ ಫ್ಯಾಮಿಲಿ ರೈಟ್ಸ್. ಲೇ ಚಂಗ್ಲು, ಸಾಲ ಕೊಡಕ್ ಒಂದ್ ರೀತಿ ಇದೆ, ಅದನ್ನ ವಸೂಲಿ ಮಾಡಕ್ ಒಂದ್ ನೀತಿ ಇದೆ. ಅದನ್ ಬಿಟ್ಟು ಈ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ತರ ಆಡಿದ್ರೆ ಇದೇ ತರ ಆಗೋದು. ಇವ್ರನ್ನೆಲ್ಲ ಹೊಡೆದಾಕದ ತಕ್ಷಣ ನೀನೇನ್ ಹೀರೋ ಆಗ್ಬಿಡಲ್ಲ. ನಿನಗ್ ನಿಜವಾಗ್ಲೂ ಇದ್ರೆ ನನ್ನ ಹತ್ರ ತೋರ್ಸು. ನಿನ್ನತ್ರ ನಾನ್ ಬೇರೆ ತೋರಿಸ್ಬೇಕು, ನನ್ಗೀಗ ಮೂಡಿಲ್ಲ, ಎಗರ್ಕೊಳೆ. ಯಾಕೆ? ನನ್ನ ನೋಡಿದ ತಕ್ಷಣ ಆಗೋಯ್ತಾ? ಗಂಡ್ಸು ನೋಡಿದ್ರೆ ಚಾರ್ಜ್ ಆಗುತ್ತೆ. ನಿನಗೆ ಹೀಟ್ ಜಾಸ್ತಿ ಆಗಿರ್ಬೇಕು, ತಣ್ಣೀರ್ ಸ್ನಾನ ಮಾಡಿ ಮಲ್ಕೋ ಹೋಗು. ನನ್ನ ಮಕ್ಳು ನಿನ್ ಹೊಟ್ಟೆಲ್ ಹುಟ್ಟೋದು ನನಗಿಷ್ಟ ಇಲ್ಲ, ಕಟಾಚ್ಕೊಳೆ. ನನ್ನ ಗಂಡಸ್ತನ ನಿನ್ನಂತ ಗಂಡು ಬೀರಿಗಳು ನೋಡಿದ್ರೆ ಅರಳದೇ ಇದ್ರು ಕೂಡ ಕೆರಳುತ್ತೆ. ಅದನ್ನ ಜಾಸ್ತಿ ಕೆರಳಿಸ್ಬೇಡ, ನಿನ್ನ ಬಾಡಿಗೆ ತುಂಬಾ ಡೇಂಜರ್ ಆಗೋಗ್ಬಿಡುತ್ತೆ. ಮರ್ಯಾದೆ ಹೇಳ್ತಾ ಇದ್ದೀನಿ, ಈ ತರ ಮನೆ ರೈಡ್ ಮಾಡೋದು, ಅಮಾಯಕನ ಮೇಲೆ ಅಧಿಕಾರ ಚಲಾಯಿಸೋದೆಲ್ಲ ಹೋದ್ ಶತಮಾನಕ್ಕೆ ಎಂಡಾಗೋಯ್ತು. ಈಗೇನಿದ್ರು ನಂತರ ತಿರುಗ್ ಸೊಡಿಯೋರ್ ಜಮಾನ. ಎಷ್ಟೋ ಧೈರ್ಯ ನಿನ್ಗೆ? ಆಟೋ ಡ್ರೈವರ್ ನೀನು, ಎಲ್ರ ಮುಂದೆ ನನ್ನ ಹಿಡ್ಕೊಂಡು ನನ್ ಮೈ ಮುಟ್ಟ ಅವಮಾನ ಮಾಡ್ತೀಯೇನೋ? ಇವನ್ನ ಇಲ್ಲೇ ಹರಾಜ್ ಹಾಕಿ ನನ್ ಸಾಲನ್ ವಸೂಲಿ ಮಾಡ್ತೀನಿ. ಅದೇನ್ ಮಾಡ್ಕೊತೀಯ ಮಾಡ್ಕೊಳ್ಳಲ್ಲ. ನಿನ್ನ ಬಾಯಿ ಮಾತ್ರ ಹೊಲ್ಸು ಅನ್ಕೊಂಡಿದ್ದೆ, ನಿನ್ನ ದೇಹದ ರಕ್ತದ ಕಡಿಕಡನು ಹೊಲ್ಸೆ. ನಿನ್ನ ಹತ್ರ ಮಾತಾಡೋದು ಒಂದೇ, ಆ ಕೆಂಗೇರಿ ಪಾಸ ಸಾಲ ಮಾಡೋದು ಒಂದೇ. ಲೈ ತಲುಪಿ ಸಾಚಿ ಸುನಾಮಿ, ಅವ್ರು ನಿನ್ಗೆ ಎಷ್ಟು ತುಡ್ಕೊಳ್ಬೇಕಲ್ಲ, ನಾನ್ ಬಿಸಾಕ್ತೀನಿ. ನೂರು ಅನ್ಕೊಂಡ ಆಟೋ ಓಡಿಸಿ ಸಂಪಾದನೆ ಮಾಡಿದ್ರೆ ಪುರುಗಾಸ್ಗಳನ್ನೆಲ್ಲ ಸೇರಿಸ್ಕೊಡಕ್ಕೆ 50,000. ಬಾಯಣ್ಣ ಅಣ್ಣ, ಇವಳು ಮುಖದ ಮೇಲೆ ಕ್ಯಾಕರ್ಸ್ ಮುಗಿದು ನಿನ್ ಪೇಪರ್ಸ್ ಎಲ್ಲ ಇಸ್ಕೋ. ಕೊಡ ಪೇಪರ್ಸ್. ಏನೇನ್ ಮುಖ ನೋಡ್ತೀಯ? ದುಡ್ಡು ಬಿಸಾಕಿ ಬಿಸಾಕ ಪೇಪರ್. ಬಾಯಣ್ಣ, ಲೈಫಲ್ಲಿ ಸಾಲ ಮಾಡೋದೇ ಮೊದಲನೇ ತಪ್ಪು, ಅದ್ರಲ್ಲೂ ಇಂಥ ದರ್ಬೇಸಿಗಳ ಹತ್ರ ಸಾಲ ಮಾಡೋದು ಇನ್ನೂ ತಪ್ಪು. ಗಂಜಿ ಕುಡಿದ್ ಬದುಕು, ಯಾವತ್ತೂ ಇನ್ನೊಬ್ರ ಮುಂದೆ ಕೈ ಚಾಚ್ಬೇಡ. ಏನು, ಮನೆಗೆ ಹೋಗು. ಪರವಾಗಿಲ್ಲ, ಪಾಟ್ಲಿ ಕರ್ಕೊಂಡು ಹೊರಡೆ ಹೋಗಿ. ಹಲೋ ಫರ್ಯಾದ್, ಅವರ ಬ್ಯಾಕ್ ಗ್ರೌಂಡ್ ಏನು? ಇಮಿಡಿಯೇಟ್ ಸರ್ಚ್ ಮಾಡು. ತಗ ಹಾಕೊಳ್ಳಿ ಇನ್ನೊಂದ್ಸಲ, ನಾನೇ ಅವನನ್ನು ಕತ್ತು ಸಾಕ್ಬಿಡ್ತೀನಿ. ಅಲ್ವೋ, ಅಕ್ಕನ ಮದ್ವೆಗಿಂತ ಆ ಮಾಯಣ್ಣನ ಮನೆ ಕಷ್ಟನೇ ದೊಡ್ಡದಾಗೋಯ್ತೇನೋ? ಗಿರಿಜಾ, ಈ ಏರಿಯಾದ ಅವನ ಜೊತೆ ಹುಡುಗರೆಲ್ಲ ಲಾಟ್ರಿ, ಜೂಜು, ಕುಡ್ತ ಅಂತ ಹಾಳಾಗಿ ಹೋಗಿದ್ದಾರೆ. ಆದ್ರೆ ನಮ್ ಶಂಕರ ಅದ್ಯಾವುದ್ರ ಸಹವಾಸನೂ ಮಾಡದೆ ಬಂಗಾರ ಅನ್ಸ್ಕೊಂಡಿದ್ದಾನೆ. ಇವತ್ತು ಅಷ್ಟೇ ಅವನು ದುಡ್ಡು ಚರಂಡಿ ಪಾಲಾಗಿಲ್ಲ, ಒಂದ್ ಸಂಸಾರನ ಉಳಿಸಿದನ ಕಣೆ. ಶಂಕರ, ನಮ್ಮ ಗೀತನ ಮದುವೆನ ಯಾವುದೇ ಕೊರತೆ ಇಲ್ದ ಹಾಗೆ ನಾನ್ ನಡೆಸ್ತೀನಿ, ನೀನು ನಿಶ್ಚಿಂತೆಯಾಗಿರು. ಶಂಕರ, ನೀನ್ ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಎದ್ದೇಳು, ಕೈಕಾಲು ತೊಳ್ಕೊಂಬ, ಊಟ ಮಾಡುವಂತೆ. ಬಾ. ಏನು ಇರಲ್ಲ. ಅಯ್ಯೋ, ಇವನ್ನೆಲ್ಲ ಕಡೆ ಏಮಾರಿಸಿದಾನಂತೋ. ಅಲ್ಲೋ, ಈ ಮನೇನು ಅವನ್ದಲ್ವಂತೆ. ಇವನ್ಗೆ ಹುಡುಗಿಯರ್ ಚಟ, ರೇಸು, ಕುಡ್ತ, ಇಸ್ತ್ರಿ ಚಟ ಎಲ್ಲ ಇಟ್ಕೊಂಡಿದ್ದಂತೆ. ಬರ್ಬೇಕ್ರಿ ದುಡ್ಡನ್ನೆಲ್ಲ ತಗೊಂಡೋಗ ಸುರ್ದ ನಮ್ ಸಮಾಧಿ ಕಟ್ಬಿಟ್ಟ. ಅಯ್ಯೋ, ಏ ದೇವಯ್ಯ, ಸಮಾಧಾನ ಮಾಡ್ಕೊಳ್ಳು.
ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ದೊಡ್ಡ ಬಂಗ್ಲೆ, ಇಂಪೋರ್ಟೆಡ್ ಕಾರು ಇವನ್ನೆಲ್ಲ ನೋಡಿ ಚೀಟಿ ಹಾಕ್ಬಿಟ್ಟೆ. ಮದುವೆ ಮದುವೆವರೆಗೂ ಚೀಟಿ ತಗೊಳ್ಳೋದೇ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ನಲ್ಲೋ. ಅಯ್ಯೋಯ್ಯೋ, ಏನಪ್ಪ ಮಾಡ್ಲಿ? ನೋಡು, ಇಲ್ಲಿಲ್ಲ ಆಗುದಿಲ್ಲ, ದುಡ್ದಿದ್ದೆಲ್ಲ ನೀರ್ಗೆ ಹಾಕ್ತಾಗೋಯ್ತು. ನಮ್ಮಂತವ್ರು ಮೋಸ ಮಾಡಿದಕ್ಕೆ ಕಣೋ ಅವ್ನ್ ಸರ್ವನಾಶ ಆಗೋಗ್ಬಿಟ್ಟ. ಅವ್ನು ಹಾಳಾದ್ರೆ ನನಗೇನು? ಈಗ ನನ್ ಕತೆ ಹೇಳು. ಈ ತಿಂಗಳ ನನ್ನ ಮಗಳು ಮದುವೆ ಇಟ್ಕೊಂಡಿದ್ದೀನಿ, ಏನಪ್ಪ ಮಾಡ್ಲಿ? ಕೈ ಕಾಲೆಲ್ಲ ತಣ್ಣಗಾಗ್ಬಿಡ್ತಲ್ಲೋ. ಸಮಾಧಾನ ಮಾಡ್ಕೊಳ್ಳು. ಅವನ ಆಟೋ ಡ್ರೈವರ್ ಅಂತ ಗೊತ್ತು, ಆಟೋ ಓಡಿಸ್ತಾನೆ ಅಂತಾನೂ ಗೊತ್ತು. ಆದ್ರೂ ಅವನನ್ನ ಹುಡ್ಕೋದಕ್ಕಾಗ್ಲಿಲ್ಲ ಅಂದ್ರೆ ನೀವೆಲ್ಲ ಕತ್ತೆ ಕಾಯೋದಕ್ಕೆ ಲಾಯಕ್ಕು. ನಿಮ್ಮ ಯೋಗ್ಯತೆಗೆ ಅವನ ಹೊಡೆಯೋದಕ್ಕಂತೂ ಆಗ್ಲಿಲ್ಲ. ಅಟ್ಲೀಸ್ಟ್ ಅವನ ಆಟೋ ನಂಬರ್ ಆದ್ರೂ ಬರ್ಕೊಳ್ಳೋದಕ್ಕಾಗ್ಲಿಲ್ವಾ? ಅಕ್ಕ, ಆ ಟೆನ್ಷನ್ ನಲ್ಲಿ ಬರ್ಕೊಳ್ಳೋದೇ ಮರ್ತ್ಬಿಟ್ಟೆ ಕಣಕ. ಆದ್ರೆ ಅವನದೊಂದು ಫೋಟೋನಂತ ಒಯ್ತೆ ಕಣಕ. ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ? ತೋರ್ಸಲು. ಈ ಕಡೆ ತಿರುಗಿಸಲೇ ತಗಡು. ನಿನ್ ಮುಖ ತೋರಿಸು. ಏನ್ ಮಾಡ್ಬೇಕು ಇವ್ನ? ಮಾಯಮ್ಮ, ನೀವ್ ನೋಡ್ರಿ, ಮಾಯಮ್ಮ ನೀವ್ ನೋಡ್ರಿ, ನೋಡ್ರಿ ಅಂತಂದ್ರೆ ನೋಡ್ರಿ. ನನ್ನ ಮಗ ಉದ್ದಕ್ಕಿಲ್ಲ ಅಮಿತಾಬ್ ಬಚ್ಚನೇನು ಆಟೋದವ್ನು ಇಟ್ಕೊಂಡ್ರ ಆಟೋ ಫೋಟೋ ಇಟ್ಕೊಂಡ್ಬಂದಿದ್ದೀರ. ಅವತ್ ನೀನೇ ಹೇಳ್ದೆ, ಒಂದ್ ಒಳ್ಳೆ ಸಂಬಂಧ ಸಿಕ್ಕಿದೆ, ವರದಕ್ಷಿಣೆ ಏನೂ ಬೇಡ, ಸಿಂಪಲ್ ಆಗಿ ಮದುವೆ ಮಾಡ್ಕೊಟ್ಬಿಟ್ರೆ ಸಾಕು ಅಂತ. ಏನೇ ಸಿಂಪಲ್ ಅಂದ್ರು ಚೌಲ್ಟ್ರಿ ಬಾಡಿಗೆ, ಒಡವೆ ವಸ್ತ್ರಕ್ಕೆ ಅಂತ 1 ಲಕ್ಷ ಬೇಡವೆ? ನಿನಗ್ ಸಾಲ ಬೇಕೇ ಬೇಕು ಅಂದ್ರೆ ಯಾರಾದ್ರೂ ಬಡ್ಡಿ ವ್ಯವಹಾರದವ್ರ ಹತ್ರನೇ ಹೋಗ್ಬೇಕು. ಅಂತವ್ರು ಯಾರು ನನ್ನ ಪರಿಚಯನೇ ಇಲ್ವಲ್ಲಪ್ಪ. ಬಡ್ಡಿ ಕಾಳಮ್ಮಿಗೆ ಕಷ್ಟದಲ್ಲಿ ಇರೋರೆಲ್ಲ ಪರಿಚಯಸ್ತ್ರೆ, ಬೇಕಾದ್ರೆ ನಾನೇ ಹೇಳ್ಕೊಡಿಸ್ತೀನಿ. ಅಯ್ಯಯ್ಯಪ್ಪ, ಬಡ್ಡಿ ಕಾಳಮ್ಮನ ಅವಳ ಸಹವಾಸ ಮಾತ್ರ ಬೇಡಪ್ಪ. ಹೇಗೋ ಜೀವನ ಮಾಡ್ತಾ ಇದೀವಿ, ಅವಳ ಹತ್ರ ಹೋಗಿ ಸಾಲ ಮಾಡೋದ? ಅವಳ ಹತ್ರ ಸಾಲ ಮಾಡೋದು ಒಂದೇ, ಹುತ್ತದಲ್ಲಿ ಕೈ ಹಾಕೋದು ಒಂದೇ. ನೋಡು, ಬೇರೆ ಯಾರ ಕೈ ಕಾಲಾದ್ರೂ ಹಿಡಿದು ಸಾಲ ತರ್ತೀನಿ ಹೊರತು ಆ ಬಡ್ಡಿ ಕಾಳಮ್ಮನ ಹತ್ರ ಮಾತ್ರ ಸಾಲ ಮಾಡಲ್ಲ. ಮದುವೆಗೆ ಇನ್ನೊಂದು ವಾರ ಇದೆ. ಬಟ್ಟೆಗಿರ್ಲಿ, ಕಡೆ ಪಕ್ಷ ಧಾರೆ ಸೀರೆನೂ ತೆಗ್ದಿಲ್ಲ, ಮಾಡಕ್ ಹಾಕಿರೋ ಒಂದು ಒಡವೆನೂ ತಂದಿಲ್ಲ, ಅರ್ಧಕ್ಕರ್ಧ ಜನಕ್ಕೆ ಪತ್ರಿಕೆನೂ ತಲುಪಿಸಿಲ್ಲ. ನೀವು ನೋಡಿದ್ರೆ ಯಾವ್ದನ್ನು ಸರಿಯಾಗಿ ಹೇಳ್ದೆ ಎಲ್ಲ ಗುಟ್ಟಾಗಿಟ್ಟಿದ್ದೀರಾ. ನನಗ್ ದಿಕ್ಕೆ ತೋಚಿದಾಗ್ಬಿಟ್ಟಿದೆ. ಗಿರಿಜಾ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಇಷ್ಟು ದಿವಸ ಗಂಡಿನ ಕಡೆಯವ್ರ ದುರಾಸೆಯಿಂದ ನನ್ ಗೀತಾ ಮದ್ವೆಗೆ ತಡೆ ಆಗ್ತಿತ್ತು. ಈಗೆಲ್ಲ ಒಳ್ಳೇದಾಯ್ತಲ್ಲ ಅನ್ಕೊಳ್ತಿರೋವಾಗ ನಮ್ಮಿಂದಾನೇ ಈ ಶುಭ ಕಾರ್ಯಕ್ಕೆ ವಿಘ್ನ ಆದ್ರೆ ಅವಳು ಜೀವ ಸಹಿತ ಇರ್ತಾಳೆ ಅನ್ಕೊಂಡಿದ್ದೀರಾ? ನೋಡು, ಮಗಳಿಗೆ ಮದುವೆ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋ ಜವಾಬ್ದಾರಿ ನಿನಗೆಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನನಗೂ ಇದೆ. ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ನಾಳೆನೆ ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ, ನೀನ್ ಮಲಕೋ. 7777 ನಮ್ ರೂಲ್ಸ್ಗಳೆಲ್ಲ ಹೇಳಿದ್ದೇನೆ ಶೇಖರ. ಹ್ಞೂ ಮಾಮಣ್ಣ, ಹೇಳಿದ್ದೀನಿ. ಪಾರ್ಟಿ ಗ್ಯಾರಂಟಿ ತಾನೆ. ಆಮೇಲೆ ಅವ್ನ್ ಕೈ ಎತ್ತಿದ್ರೆ ನಿನ್ ಕುದಿಗೆ ಬರ್ತದೆ. ಅಂತವನ್ನೆಲ್ಲ ಕರ್ಕೊಂಡ್ ಬರ್ತೀನ ನಾನು. ದೇವಯ್ಯನ ಮೇಲೆ ನನಗೆ ಬಹಳ ನಂಬಿಕೆ ಇದೆ, ತುಂಬಾ ಮರ್ಯಾದಸ್ಥ. ನೋಡಯ್ಯ, ಆಟೋ ರಿಕ್ಷಾ ಡಾಕ್ಯುಮೆಂಟ್ಸ್ ಮೇಲೆ 1 ಲಕ್ಷ ರೂಪಾಯಿ ಕೊಡಕ್ಕಾಗೋದಿಲ್ಲ. ಇದ್ದಕ್ಕಿದ್ದಾಗೆ ಮಗಳ ಮದುವೆ ಫಿಕ್ಸ್ ಆಗೋಯ್ತು, ಅರ್ಜೆಂಟಾಗಿ ಬೇಕಾಗಿತ್ತು. ಕರೆಕ್ಟ್ ಕಟ್ಕೊಂಡು ಹೋಗ್ತೀನಿ. 6 ತಿಂಗಳಲ್ಲಿ ಅಸಲು ತೀರಿಸ್ಬಿಡ್ತೀನಿ. ಚೆಕ್ಗಳಲ್ಲಿ ತಂದಿದ್ದೀನಮ್ಮ. ಎಲ್ಲ ಸರಿಗಲಕ. ಮಾತು ಉಳಿಸ್ಕೊಂಡು ಮಾನಾನು ಉಳಿಸ್ಕೊತೀನಿ ಅನ್ನೋ ಹಾಗಿದ್ರೆ ಪತ್ರಕ್ಕೆ ಸೈನ್ ಹಾಕಿ ದುಡ್ಡು ತಗೊಂಡೋಗು. ಆಯ್ತಮ್ಮ. ಐವತ್ತು 40 ಈ 10,000 ಮೊದಲನೇ ತಿಂಗಳು ಬಡ್ಡಿ ಮುಡ್ಕೊಂಡಿದೀನಿ. ಹಾ, ಸ್ಟ್ಯಾಂಡ್ ಆಗೋ. ಆಯ್ತು, ಬರ್ತೀನಿ. ಬರ್ತೀನಮ್ಮ.